ನೀನ್ ಹೋದ ದಾರಿಯಲ್ಲಿ ನಾನು ಬರ್ತೀನಿ. ಹಲೋ ಹಲೋ, ಯಾರು? ನಾನ್ ಭೇಟಿ ಮಾಡೋ ಹಲೋ, ಜನರು ಯಾರಂತ ಕೇಳ್ತಾ ಇದ್ದೀನಿ ತಾನೆ? ನಿನಗೆ ಯಾವತ್ತೂ ಸಿಗೋದಿಲ್ಲ. ವಾಟ್ ನಾನ್ಸೆನ್ಸ್! ಬೆಂಗಳೂರಿನ ಹೆಸರುವಾಸಿಯಾದ SR ಹಾಸ್ಪಿಟಲ್ ನಿರ್ವಾಹಕರಾದ ಸಲೀಂ ರೆಹಮಾನ್ ಅವರನ್ನ ನಿನ್ನೆಯಿಂದ ಕಾಣ್ತಿಲ್ಲ ಅಂತ ಅವರ ತಂದೆಯಾದ ಅಲಿ ರೆಹಮಾನ್ ಅವರು. ಬನ್ನಿ ಫಾದರ್, ಕೂತ್ಕೊಳ್ಳಿ. ಏನ್ ಫಾದರ್, ಒಳಗ್ ಹೋಗ್ಬೇಕಾದ್ರೆ ಆರಾಮಾಗಿದ್ರಿ? ಹೊರಗ್ ಬಂದ್ಮೇಲೆ ನೀವು ಏನೋ ಯೋಚನೆ ಮಾಡ್ತಿರೋ ತರ ಕಾಣ್ತಿದೆ. ಇಲ್ಲ ವಿಕ್ಕಿ, ಓ ಒಂದ್ ದಮ್ ಕೂಡ ಹೊಡಿಯಕ್ ಬಿಡಲ್ಲ ನೆಮ್ಮದಿಯಾಗಿ. ಯೋ ಏನೆಯಾ? ಸರ್, ಪಾಂಡುಪುರ ಕಾಡಲ್ಲಿ ಒಂದು ಕಾರ್ ಒಳಗಡೆ ಈರುಳ್ಳಿ ಚೀಲದಲ್ಲಿ ದುಡ್ಡಿದ್ದೀನೆಯಾ? ಅದಲ್ಲ ಸರ್, ಕಾರಲ್ಲಿ ಒಂದು ಹೆಣ ಇದೆ ಸರ್. ಅದೇ ಅನ್ಕೊಂಡೆ. ಎಷ್ಟು ದೊಡ್ಡ ಊರು, ಎಷ್ಟೊಂದು ಜನ, ಇಲ್ಲೇ ಬಂದು ಸತ್ತು ನನ್ನ ಜೀವ ತೆಗಿತಾ ಇದ್ದಾರೆ. ಯೋ ಆಲ್ರೆಡಿ ನಾನು ಒಂದು ಹೆಣ ಜೊತೆಲಿ ಮಾರ್ಚಿರಳೆ ಇದ್ದೀನಿ. ನೀನೊಂದು ಕೆಲಸ ಮಾಡೋ, ಆ ಹೆಣಕ್ಕೆ ಶಾಸ್ತ್ರ ಸಂಪ್ರದಾಯ ಏನ್ ಮಾಡ್ಬೇಕೋ ಮಾಡ್ತಾ ಇರೋ, ನಾನು ಬಂದು ನೋಡು ಸಾಯ್ತೀನಿ. ಇದೊಂದು ಬಾಕಿ ಇತ್ತು. ಮಾರ್ನಿಂಗ್ ಸರ್. ಆಯ್ತಾಯ್ತು ಸರ್. ನಮಸ್ಕಾರ ಅಣ್ಣಯ್ಯ. ಊರು ತುಂಬಾ ಹೆಣನೆ. ಆಯ್ತಾ? ಏನ್ ಆರಾಧನೆ ಮಾಡ್ತಾ ಇದೀಯಾ? ಸರ್, ಇದು ಅದಕ್ಕಿಂತ ಕಷ್ಟ ಸರ್. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಏನ್ ಎಣ್ಣೆನಾ? ಸರ್, ಉಸಿರಿರೋವರ್ಗಷ್ಟೇ ಸರ್, ಸತ್ ಮೇಲೆ ವಾಸನೆ. ಕೆಲಸ ಮಾಡಿದ್ರೆ ಮಾಡ್ದಂಗೆ ಸರ್. ಸ್ವಲ್ಪ ಏನಾದ್ರೂ ಹೇಳಲ್ಲ ಹೋಗಯ್ಯ. ಎಣ್ಣೆ ಹೊಡ್ಕೊಂಡು ಮನಸಾರೆ ಕೆಲಸ ಮಾಡೋ. ಒಂದೇ ಕೆಲಸ ಅಂದ್ರೆ ಇದೆ ಅಪ್ಪ. ಅದ ಹೆಂಗ್ ಕೆಲಸ ಮಾಡ್ತಾರೋ ಈ ಜಾಗದಲ್ಲಿ. ಹಲೋ. ಎಸ್ ಸರ್. ಭದ್ರಾ ಮೇಡಮ್ ಎಲ್ಲಿದಾರೋ? ಮೇಡಮ್ ಅಲ್ಲಿದ್ದಾರೆ. ಹೌದಾ? ಅಬ್ಬಾ, ಎಷ್ಟೊಂದು ಹೆಣಗಳು. ಇನ್ನೊಂದು ಹೆಣ ಬಂತು ಅನ್ಸುತ್ತೆ. ಎಲ್ಲಿದ್ದಾರೆ? ಕಾಣ್ತಾ ಇಲ್ವಲ್ಲ. ಮ್ಯಾಮ್, ಗುಡ್ ಮಾರ್ನಿಂಗ್. ಮೈಕಲ್, ಬನ್ನಿ, ಟಿಫಿನ್ ಮಾಡ್ತೀರಾ? ಏನೋ ಆನಂದ್ ಭವನಲ್ಲಿ ಕೂತು ಟಿಫನ್ ಮಾಡ್ತಿರೋ ತರ ಕರಿತಾ ಇದ್ದೀರಲ್ಲ. ಮೋರಿ ಪಕ್ಕದಲ್ಲಿ ಬೇಕಾದ್ರೆ ಕೂತ್ಕೊಂಡು ತಿಂತೀನಿ, ಆದ್ರೆ ಇಲ್ಲೆಲ್ಲ ನನ್ನ ಕೈಲಿ ಆಗಲ್ಲ. ಇಲ್ಲೇ ಇರ್ಬೇಕು ಅಂತ ಏನಾದ್ರೂ ಕಡ್ಡಾಯ ಮಾಡಿದ್ರೆ 10 ದಿನ ಬಿಟ್ಟು ನೀವೇ ತಿಂತೀರಾ. 15 ದಿವಸನ? 10 ನಿಮಿಷ ನನ್ನ ಕೈಲಿ ನಿಲ್ಲೋಕಾಗ್ತಿಲ್ಲ. ನೀವು ಬೇರೆ ಮ್ಯಾಮ್. ಆಮೇಲೆ ಈ ಕೇಸ್ ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ. ಸರಿ ಮ್ಯಾಮ್. ಮ್ಯಾಮ್, ಆಮೇಲೆ ನೀರ್ ಬರ್ತಿಲ್ಲ? ಬೇಸಿಗೆ ಕಾಲ ಶುರು ಆಯ್ತಲ್ಲ ಮೇಡಮ್, ಇನ್ಮೇಲೆ ನೀರಿನ ಸಮಸ್ಯೆನೆ. ತಗೊಳ್ಳಿ ಮ್ಯಾಮ್. ಹೌದು, ಬದುಕಿರೋರ್ಗೆ ನೀರ್ ಸಿಗ್ತಾ ಇಲ್ಲ, ಇನ್ ಸತ್ತಿರೋರ್ಗೆ ಎಲ್ಲಿ ಸಿಗುತ್ತೆ ಅಲ್ವಾ ಮೈಕಲ್? ಕರೆಕ್ಟಾಗಿ ಹೇಳಿದ್ರೆ ಮ್ಯಾಮ್. ಅದು ಒಂದು ಕೇಸ್ ವಿಚಾರವಾಗಿ ನಾನು ನಿಮ್ಮ ಹತ್ರ. ಅದು ಅಲ್ಲಲ್ಲ, 2 ಇಂಚಸ್ ಕೆಳಗಡೆ. ಓಕೆ ಮೇಡಮ್. ಆಲ್ರೆಡಿ ಇನ್ನೊಂದು ಕೇಸಾ? ಹೌದು ಮ್ಯಾಮ್. ಈಗ್ಲೇ 8 ಬಾಡೀಸ್ ಪೆಂಡಿಂಗ್ ಇದೆ. ರಿಕ್ವೆಸಿಷನ್ ಏನು ಬಂದಿಲ್ಲ ಅಲ್ಲ? ಅದು ಗೊತ್ತು ಮ್ಯಾಮ್. ಈ ತರದ ಕೇಸ್ನೆಲ್ಲ ನೀವು ಸ್ಟ್ರೈಟ್ ಆಗಿ ಡೀಲ್ ಮಾಡ್ತೀನಿ ಅಂದ್ರೆ ನಾವು ಮಾಡೋ ವಿಚಾರಣೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತವೆ ಅಲ್ವಾ ಬ್ರದರ್? ಸ್ಟ್ರೈಟ್ ಆಗಿ. ಅದಕ್ಕೆ ನಾ ಇಷ್ಟೊಂದು ಬಿಲ್ಡಪ್. ಸರಿ, ಯಾವ ಏರಿಯಾ? ಪಾಂಡವಪುರ ಕಾಡೊಳಗಿದೆ ಮ್ಯಾಮ್. ಅಲ್ಲೂ ಇದೇ ತರ ವಾಸನೆ. ಹೆಣ ಎತ್ಕೊಂಡು ಅಲಿಯೋಕ್ಕಾಗಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸರಿ, ಈ ಕೇಸ್ ಕ್ಲೋಸ್ ಮಾಡ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಅದು ಮೈಕಲ್, ಈ ಹುಡುಗಿದು ಏನ್ ಕೇಸು ಅಂತ ಹೇಳಿದ್ರಿ? ಇದು ಮಿಸ್ಸಿಂಗ್ ಕೇಸ್ ಮ್ಯಾಮ್.
ಲೆಟ್ರ್ ಬರ್ದಿಟ್ಟು ಲವರ್ ಜೊತೆ ಓಡ್ ಹೋಗಿದ್ಲು. ಕಂಪ್ಲೇಂಟ್ ಕೊಟ್ಟು ಇನ್ನೂ 2 ದಿನ ಕಳೆದಿರ್ಲಿಲ್ಲ, ಆಗ್ಲೇ ಡೆಡ್ ಬಾಡಿಯಾಗಿ ಸಿಕ್ಬಿಟ್ಲು. ಈ ಕೇಸ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ. ಇದು 376D. ಏನ್ ಮ್ಯಾಮ್ ಹೇಳ್ತಾ ಇದ್ದೀರಾ? ಗ್ಯಾಂಗ್ ರೇಪ, ಮರ್ಡ್ರಾ? ಹೌದು. ವೆಜೈನಲ್ ಕಂಟ್ಯೂಷನ್ಸ್, ಅಬ್ನಾರ್ಮಲ್ ಹೈಮನ್ ಟೇರ್. ಏನಂದ್ರಿ ಮ್ಯಾಮ್? ಈ ಹುಡುಗಿ ಪ್ರೈವೇಟ್ ಪಾರ್ಟ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಹಾ, ಈ ಲವ್ ಅನ್ನೋ ಹೆಸರಲ್ಲಿ ಕೆಲವು ಪೊರ್ಕಿ ನಾಯಿಗಳು ತಮ್ಮ ಫ್ರೆಂಡ್ಸ್ಗಳನ್ನು ಸೇರಿಸ್ಕೊಂಡು ಲವ್ ಮಾಡ್ತಾರೆ. ಅವ್ರನ್ನೆಲ್ಲ ಒಳಗಡೆ ಹಾಕಿ ಉಪಚಾರ ಮಾಡಬಾರ್ದು ಮ್ಯಾಮ್, ಅದನ್ನ ಕತ್ತರಿಸಿ. ಸಾರಿ ಮ್ಯಾಮ್. ಸೀಮೆಂಟ್ ಟ್ರೇಸಸ್ ತಗೊಂಡಿದ್ದೀನಿ. ಅದರಿಂದ DNA ಮ್ಯಾಚ್ ಮಾಡಿ ಎಷ್ಟು ಜನ ಯಾರು ಅಂತ ಕಂಡುಹಿಡಿಬೋದು. ಅದಾದ್ಮೇಲೆ ನೀವೇ ನೋಡಿ ಉಪಚಾರ ಮಾಡ್ಬೇಕಾ ಕತ್ತರಿಸ್ಬೇಕಾ ಅಂತ. ಮೇಡಮ್, ಈ ಬಾಡಿನ ಪ್ಯಾಕ್ ಮಾಡ್ಬಿಡಣ್ವಾ? ನಿಂಗೆಷ್ಟು ವಯಸ್ಸು? 25 ಮೇಡಮ್. ನಿಂಗಿಂತ 5 ವರ್ಷ ಕಮ್ಮಿ. ನಿನ್ ಥರನೇ ಬದುಕಬೇಕು ಅನ್ಕೊಂಡಿರ್ತಾಳೆ. ನಮ್ಮ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಅವ್ರ ಅಪ್ಪ ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ನಿನಗಿಂತ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ಓಕೆ ಮೇಡಮ್. ಪ್ಯಾಕ್ ಮಾಡು. ಓಕೆ ಮೈಕಲ್, ನಾವು ಹೊರಡೋಣ. ಹೋಗೋಣ ಮ್ಯಾಮ್. ಬನ್ನಿ. ಯೋ ಕೊಡಯ್ಯ ಸುಮ್ನೆ, ನನ್ಗೆಲ್ಲ ಗೊತ್ತು. ಅಬ್ಬಾ, ಹೆಣ್ಣುಗಳ ಇಂಟರ್ವ್ಯೂ ಅಂದ್ರೆ ಇದೇನಾ? ಮೈಕಲ್, ನೀವ್ ಹೋಗ್ತಾ ಇರಿ, ನಾನು ಫೋನ್ ತಗೊಂಡ್ಬರ್ತೀನಿ. ಸರಿ ಮ್ಯಾಮ್. ಮ್ಯಾಮ್, ತಳ್ಸ್ಕೊಂಡು ಸಾಕಾಗಿದೆ. ಸುಮ್ನೆ ಕೊಡಯ್ಯ, ಡ್ಯೂಟಿಗೆ ಹೋಗ್ಬೇಕು ಕಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಅಮೀರ್, ಮೊದಲು ನೋಡಿದ್ ಯಾರು? ಸರ್, ಬೆಳಗ್ಗೆ ಈ ಕಡೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದ ಹೆಂಗಸರು ನೋಡಿ ಹೇಳಿದ್ದು ಸರ್. ಓಹೋ, ಈ ಕಾರ್ ಬಗ್ಗೆ ಏನಾದ್ರು ಇಲ್ಲ ಗೊತ್ತಾಯ್ತಾ? ಸರ್, ಪೂರ್ತಿಯಾಗಿ ಸುಟ್ಟು ಹೋಗಿದೆ ಸರ್. ಹಾ ಇಂಜಿನ್ ಡೀಟೇಲ್ಸ್ ನ ತಗೊಂಡು ಫಾರೆನ್ಸಿಕ್ ಕಳಿಸಿದ್ದೀನಿ. ಹಾ. ಇಲ್ಲಿಗೆ ಬರೋದಕ್ಕೆ ಇದೊಂದೇ ದಾರಿ ಇರೋದಾ? ಹೌದು ಮೇಡಮ್, ಸುತ್ತಮುತ್ತ ಎಲ್ಲ ಫಾರೆಸ್ಟ್. ಕಾರಲ್ಲಿದೆ? ಇಲ್ಲೇ ಇದೆ, ಬನ್ನಿ ಸರ್. ಹಾ, ಬನ್ನಿ ಮ್ಯಾಮ್. ಏನೇ ಅದು? ಆ ಕಡೆ ಸರ್, ಮೈಕಲ್, ಮ್ಯಾಮ್. ಇದು ಖಂಡಿತ 302ನೇ. ಬೇರೆ ಎಲ್ಲೋ ಕೊಲೆ ಮಾಡಿದ್ದಾರೆ, ಆಮೇಲೆ ಇಲ್ಲಿ ತಂದು ಸುಟ್ಟಾಕಿದ್ದಾರೆ. ಹೆಂಗ್ ಮೇಡಮ್ ಹೇಳ್ತೀರಾ? ಸತ್ತಿರೋರು ತಪ್ಪಿಸ್ಕೊಳಕ್ ಟ್ರೈ ಮಾಡಿಲ್ಲ. ಅಲ್ಲಿ ನೋಡಿ, ಸೀಟ್ ಬೆಲ್ಟು ಬಕಲ್ ಒಳಗಡೆನೆ ಇದೆ. ಅದೊಂದೇ ಅಲ್ಲ, ಒಂದ್ 3-4 ಜಾಗದಲ್ಲಿ ಮೂಳೆ ಮುರಿದಿರೋ ತರ ಕಾಣಿಸ್ತಿದೆ. ಮ್ಯಾಮ್, DNA ಮಾಡಿ ಇದು ಯಾರು ಅಂತ ಕಂಡುಹಿಡಿಯಕ್ಕಾಗತ್ತಾ? ಅದಕ್ಕೇನಾದ್ರೂ ಇರ್ಬೇಕಲ್ವಾ? ಓ, ಬೋನ್ ಮ್ಯಾರೋ ಮಾಡೋದು ಕೂಡ ಕಷ್ಟ ಅನ್ನಿಸ್ತಿದೆ. ಇಲ್ಲಿರೋ ಟೆಂಪ್ರೇಚರ್ನ ನೋಡ್ತಾ ಇದ್ರೆ ಒಂದು 5-6 ಗಂಟೆ ಮುಂಚೆ ತಂದು ಸುಟ್ಟು ಹಾಕಿರ್ಬೇಕು. ಪೆಟ್ರೋಲೇ ಯೂಸ್ ಮಾಡಿರೋದು. ಇದ್ರ ಮೇಲೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಹೇಳ್ಬೋದಾ ಮ್ಯಾಮ್? ಮೂಳೆ ಸೈಜ್ ನೋಡ್ತಿದ್ರೆ ಹುಡುಗನೇ ಆಗಿರ್ಬೇಕು. ಹೈಟ್ ಒಂದು 5.8, ಏಜು 33-35. ದ್ಯಾಟ್ಸ್ ಆಲ್. ಮೇಡಮ್, ಪೆಟ್ರೋಲ್ ಕ್ಯಾನ್ ಅಷ್ಟೇ ಸಿಕ್ಕಿರೋದು. ಸುಡೋದಕ್ಕೆ ಪೆಟ್ರೋಲ್ನೇ ಯೂಸ್ ಮಾಡಿದ್ದಾರೆ. ಬೇರೆ ಏನಾದ್ರೂ ಸಿಕ್ತಾ? ಮ್ಯಾಮ್, ಫಿಂಗರ್ ಪ್ರಿಂಟ್ಸ್ ಅಷ್ಟೇನೆ. ಬೇರೆ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಬಾಡಿನ ಬೇಗ GH ಶಿಫ್ಟ್ ಮಾಡಿ. ಸರಿ ಮ್ಯಾಮ್. ಫಾರ್ಮಾಲಿಟೀಸ್ ಎಲ್ಲ ನಾಳೆ ನೋಡ್ಕೊಳ್ಳೋಣ. ನಿನ್ನೆ ಸಿಕ್ಕಿರುವ ಶವ ಯಾರದು ಎಂದು ತಿಳಿಯಲಿಲ್ಲ ಎಂದು ಪೊಲೀಸ್ ಅವರ ಕಡೆಯಿಂದ ACP ವಿಶಾಲ್ ಅವರು ಈ ಪೊಲೀಸ್ ಅವರು ಬಂದ್ರು. ಸರ್, ಸರ್, ಇದರಿಂದ ಯಾರ ಕೈವಾಡ ಇದೆ? ಬಾಡಿ ಸಲೀಂ ರೆಹಮಾನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ, ನಿಮಗೆ ಗೊತ್ತಿರೋದನ್ನ ಇಟ್ಕೊಂಡು ಏನ್ ಬೇಕು ಅದನ್ನ ಮಾತಾಡ್ಬೇಡಿ. ನಥಿಂಗ್ ಇಸ್ ಕನ್ಫರ್ಮ್ ಆಸ್ ಇಟ್.
ಈ ಕೇಸ್ನ ಪೊಲೀಸರು ಏನಾದರೂ ಮುಚ್ಚಿಡ್ತಾ ಇದಾರಾ ಸರ್? ಇರಿ ಒಂದು ನಿಮಿಷ, ಸಾಹೇಬ್ರು ಆಮೇಲೆ ಮಾತಾಡ್ತಾರೆ. ಮುಗ್ದೋಗ್ಲಿ. ಸರ್ ಏನ್ ಮೈಕಲ್ ಮುಗೀತಾ? ನಡೀತಾ ಇದೆ ಸರ್, ಮುಗಿಯುತ್ತೆ. ಹಾ ಬನ್ನಿ ವಿಶಾಲ್. ಹಾಯ್ ಭದ್ರಾ. ಹಾಯ್. ಫೈನಲ್ ರಿಪೋರ್ಟ್ ರೆಡಿನಾ? ಈಗ ತಾನೇ ಅಟಾಪ್ಸಿ ಮುಗ್ದಿದೆ. ವಾಟ್ ಅಬೌಟ್ ದ ಅಟಾಪ್ಸಿ? ಮೈಕಲ್ ಹತ್ರ ಹೇಳಿದ್ನಲ್ಲ, ಹಾ ಹೇಳಿದ್ರು ಸರ್. 302 ಕನ್ಫರ್ಮ್. ಇವ್ರನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಾರೆ. ಬಾಡಿಲಿ 8 ಜಾಗದಲ್ಲಿ ಮೂಳೆ ಮುರಿದಿದೆ. ಸ್ಪೈನ್ ಡಿಸ್ಲೋಕೇಟ್ ಆಗಿದೆ. ಐರನ್ ರಾಡ್ ತರ ಹೆವಿ ಮೆಟಲ್ ಅಲ್ಲಿ ಹೊಡೆದ್ರೇನೆ ಸ್ಪೈನ್ ಡಿಸ್ಲೋಕೇಟ್ ಆಗೋದು. ಡ್ಯಾಮೇಜ್ ಬಿಯಾಂಡ್ ಐಡೆಂಟಿಫಿಕೇಶನ್. DNA ಟೆಸ್ಟ್ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ವಾಟ್ ಈಸ್ ನೆಕ್ಸ್ಟ್ ಭದ್ರಾ? ಒಂದ್ ದಾರಿ ಇದೆ. ನಮ್ಮ ಹತ್ರ ಇರೋ ಈ ಬಾಡಿ ಮೆಷರ್ಮೆಂಟ್ಸ್ನ ಇಟ್ಕೊಂಡು ಸೂಪರ್ ಇಂಪೋಸಿಷನ್ ಟ್ರೈ ಮಾಡ್ಬೋದು. ಅಂಡ್ ವಿಶಾಲ್, ಈ ಬಾಡಿಲಿ ಬಲ್ಗೈಲಿರೋ 5 ಬೆರಳುಗಳನ್ನು ಕಟ್ ಮಾಡಿದ್ದಾರೆ. ದ್ಯಾಟ್ಸ್ ಅನ್ಯೂಶುವಲ್. ಮ್ಯಾಮ್, ಎರಡು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಓ ವಿಶಾಲ್, ಇದು ಕನ್ಫರ್ಮ್ ಆಗಿ ಸಲೀಂ ರೆಹಮಾನ್ ಬಾಡಿ. ಕನ್ಕ್ಲೂಡೆಡ್. ಮಾರ್ಚರಿ ಒಳಗಿದ್ದೀನಿ. ಮಟನ್ ಸಾರು, ಕೋಳಿ ಸಾರು ಅನ್ಕೊಂಡು ಇಡು ಫೋನು. ಸರ್ ಒಂದ್ ನಿಮಿಷ, ಏನೋ ಇದನ್ನ ಸ್ವಲ್ಪ ನೋಡಿ. ಏಯ್ ಸರ್ ಇವಾಗ ಏನ್ ಮಾಡೋದು? ದೊಡ್ಡ ಇಶ್ಯೂ ಆಗೋಗಿದೆ. ನಮ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಬಾಡಿನ ತಕ್ಷಣ ಹ್ಯಾಂಡ್ ಓವರ್ ಮಾಡ್ತೀನಿ. ಬಟ್ ಸರ್, ಸ್ವಲ್ಪ ಟಿವಿ ಹಾಕ್ತೀರಾ? ಏನಾಯ್ತು ಮೈಕಲ್? ಮ್ಯಾಮ್, ಆ ಟಿವಿ ಚಾನಲ್ ಹಾಕಿ ಮ್ಯಾಮ್. ಸ್ವಲ್ಪ ರಿಮೋಟ್ ಎಲ್ಲಿದೆ? ನ್ಯೂಸ್ ಚಾನಲ್ ಹಾಕಿ ಮ್ಯಾಮ್. ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತ ಅಪರಾಧಿ ವಿಕ್ಕಿ ಅವರು ಕಾನ್ಸ್ಟೇಬಲ್ ರಾಜೇಂದ್ರ ಅವ್ರ ಮೂಲಕ ಡಾಕ್ಟರ್ ಸಲೀಂ ರೆಹಮಾನ್ ಅವ್ರನ್ನ ಕೊಲೆ ಮಾಡುವುದರ ಬಗ್ಗೆ ಸುಳಿವು ನೀಡಿದ್ದಾರೆ ಎಂದು ಸುದ್ದಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಹಾಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನಮಗೆ ಸಿಕ್ಕಿದೆ. ವಿಕ್ಕಿ ಅವರ ವಾರ್ಡ್ ಅಲ್ಲಿ ರಾಜೇಂದ್ರ ಅವ್ರು ಮಾಡಿರೋ ಟಿಕ್ ಟಾಕ್ ಮೂಲಕ ಸಲೀಂ ರೆಹಮಾನ್ ಅವರ ಜೀವ ಅಪಾಯದಲ್ಲಿದೆ. ಏನ್ ನಡೀತಿದೆ ಮೈಕಲ್? ಇದನ್ನು ಕುರಿತು ಪ್ರೆಸ್ಸಿಗೆ ಯಾರು ಈ ತರದ ನ್ಯೂಸ್ ಎಲ್ಲ ಕೊಡ್ತಾ ಇರೋದು? ಸರ್, ನಾನು ತುಂಬಾ ಕಂಟ್ರೋಲ್ ಆಗಿ ನೋಡ್ಕೊಂಡಿದ್ದೆ ಸರ್. ಹೇಗೋಯ್ತು ಅಂತ ಈ ಗೊತ್ತಾಗಿಲ್ಲ. ಕೇಸ್ ನನ್ಗೆ ಅನ್ಸೋ ಪ್ರಕಾರ ನಿಮಗೆ ದೊಡ್ಡ ತಲೆನೋವಾಗುತ್ತೆ. ಇವರೇ ಸರ್ ಅವರು. ಸಲೀಂ ಇದಾರಲ್ಲ, ಅವರಪ್ಪ. ಮ್ಯಾಮ್. ಸಲೀಂ, ಸಲೀಂ, ಏನ್ ಮಾಡ್ಕೊಂಡ್ಬಿಟ್ಟಿಯೋ ನೀನು? ಸರ್, ಸಲೀಂ ರೆಹಮಾನ್ ಆರೋಪಿ ಆಗಿರೋ ವಿಕ್ಕಿನೇ ಕೊಲೆ ಮಾಡಿದ್ದಾರೆ ಅಂತ ಅವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ತುಂಬಾ ಸೆನ್ಸಿಟಿವ್ ಆಗಿರೋ ಕೇಸ್. ನಮಗೆ ಡಿಸ್ಟರ್ಬ್ ಮಾಡ್ಬಿಡಿ, ಕೆಲಸ ಮಾಡೋದಕ್ಕೆ ಬಿಡಿ. ಸರ್, ಗುಡ್ ಆಫ್ಟರ್ನೂನ್ ಸರ್. ಯಾರು ಆ ಟಿಕ್ ಟಾಕ್ ವಿಡಿಯೋ ಹಾಕಿದ್ದು? ಎಲ್ಲಿ ಅವನು? ಯೋ ರಾಜಾ, ಬಾರೆ ಅಲ್ಲಿ. ಸರ್, ಸಾರಿ ಸರ್. ಸೆಲ್ ಒಳಗಡೆ